ಎಲ್ಲರಿಗೂ ಬೃಂದಾವನ ವೈಟಿಗೆ ಸ್ವಾಗತ ಸುಸ್ವಾಗತ. ಮಂಗಳವಾರ ದಿನ ಆಂಜನೇಯ ಸ್ವಾಮಿ ಪೂಜೆಯೊಂದಿಗೆ ಈ ಕೆಲಸ ಮಾಡಿದರೆ ಜೀವನದ ಸಮಸ್ಯೆಗಳು ದೂರವಾಗುತ್ತವೆ. ಯಾವ ಸಮಸ್ಯೆಗೆ ಏನು ಮಾಡಬೇಕು ನೋಡೋಣ. ಮಂಗಳವಾರ ಆಂಜನೇಯ ಸ್ವಾಮಿಗೆ ಪ್ರಿಯವಾದ ದಿನ. ಆದ್ರಿಂದ ಈ ದಿನ ಆಂಜನೇಯ ಸ್ವಾಮಿಯನ್ನ ಪೂಜಿಸಿ ಕೆಂಪು ಬಣ್ಣದ ಬಟ್ಟೆ, ಕೆಂಪು ಬಣ್ಣದ ಹೂಗಳನ್ನ ಮತ್ತು ಆತನಿಗೆ ಪ್ರಿಯವಾದ ಬೂಂದಿ ಲಡ್ಡನ್ನ ಅರ್ಪಿಸಬೇಕು. ಇದರಿಂದ ಹಣದ ಸಮಸ್ಯೆಗಳು ದೂರವಾಗುತ್ತೆ. ಕೆಂಪು ಚಂದನದ ಜಪಮಾಲೆಯನ್ನ ಬಳಸಿ ಹನುಮಾನ್ ಚಾಲೀಸನ್ನ ಪಠಿಸೋದ್ರಿಂದ ಶೀಘ್ರ ಫಲ ಸಿಗುತ್ತೆ. ಶತ್ರುಗಳಿಂದಾಗೋ ಸಮಸ್ಯೆಗೆ ಮುಕ್ತಿ ಸಿಗುತ್ತೆ. ಮಂಗಳವಾರ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಕೆಂಪು ಬಣ್ಣದ ಬಟ್ಟೆಯನ್ನ ಧರಿಸಬೇಕು. ನಂತರ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಆಂಜನೇಯನಿಗೆ ಸಿಂಧೂರ, ಮಲ್ಲಿಗೆ ಎಣ್ಣೆ ಮತ್ತು ಕೆಂಪು ಹೂಗಳನ್ನು ಅರ್ಪಿಸಿ ಇದರೊಂದಿಗೆ ಈ ದಿನ ಹನುಮಾನ್ ಚಾಲೀಸನ್ನ ಕೂಡ ಪಠಿಸಬೇಕು. ಶನಿವಾರದ ದಿನದಂದು ಕೂಡ ಈ ರೀತಿ ಮಾಡೋದ್ರಿಂದ ಆಂಜನೇಯ ಸ್ವಾಮಿ ಎಲ್ಲ ಆಸೆಗಳನ್ನ ಪೂರೈಸ್ತಾನೆ. ಇನ್ನು ಜ್ಯೋತಿಷ್ಯದ ಪ್ರಕಾರ ಮಂಗಳವಾರದಂದು ಒಂದು ತಾಮ್ರದ ಪಾತ್ರೆಯಲ್ಲಿ ನೀರನ್ನು ತುಂಬಿಸಿ ಇದರಲ್ಲಿ ಸ್ವಲ್ಪ ಕುಂಕುಮ ಮತ್ತು ಬೆಲ್ಲವನ್ನು ಸೇರಿಸಿ ನಂತರ ಈ ನೀರನ್ನು ಹಿಡಿದು ಮಂಗಳ ಗ್ರಹವನ್ನು ಬಲಪಡಿಸುವಂತೆ ಪ್ರಾರ್ಥಿಸಿಕೊಳ್ಬೇಕು. ಇದು ನಿಮ್ಮ ಜಾತಕದಲ್ಲಿನ ಮಂಗಳ ದೋಷವನ್ನು ದೂರ ಮಾಡುತ್ತೆ. ಮಂಗಳವಾರ ಹನುಮಂತನಿಗೆ ಬೆಲ್ಲ ಮತ್ತು ಬೇಳೆಯನ್ನು ಅರ್ಪಿಸಿ ಹನುಮಾನ್ ಚಾಲೀಸ್ ಪಠಿಸೋದ್ರಿಂದ ಉದ್ಯೋಗ ಹುಡುಕುತ್ತಿರುವವರಿಗೆ ಶೀಘ್ರದಲ್ಲೇ ಉದ್ಯೋಗ ಸಿಗುತ್ತೆ ಹಾಗೂ ಉದ್ಯೋಗದಲ್ಲಿರುವವರಿಗೆ ಬಡ್ತಿ ಸಿಗುತ್ತೆ ಮತ್ತು ಉದ್ಯೋಗದಲ್ಲಿ ಎದುರಾಗುವ ಸಮಸ್ಯೆಗಳು ದೂರವಾಗುತ್ತೆ. ಮಂಗಳವಾರದ ದಿನದಂದು ಆಂಜನೇಯ ಸ್ವಾಮಿಗೆ ಕೆಂಪು ಬಣ್ಣದ ಸಿಂಧೂರವನ್ನು ಅರ್ಪಿಸಿ ಹನುಮಾನ್ ಚಾಲೀಸನ್ನ ಭಕ್ತಿಯಿಂದ ಪಠಿಸಿ ಒಳ್ಳೆಯ ಆರೋಗ್ಯವನ್ನ ಕರುಣಿಸುವಂತೆ ಪ್ರಾರ್ಥಿಸಿಕೊಳ್ಬೇಕು. ಈ ರೀತಿ ಮಾಡೋದ್ರಿಂದ ಉತ್ತಮ ಆರೋಗ್ಯ ಪಡಿಬಹುದು. ಸ್ನೇಹಿತರೆ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸರ್ವೇ ಜನ ಸುಖಿನೋ ಭವಂತು. ಶುಭ ದಿನ ನಿಮ್ದಾಗ್ಲಿ.